ಅನ್ನದಾತರ ದಿವಸದ ನಿಮಿತ್ತವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಇಂಡಿ ಶಾಖೆ ವತಿಯಿಂದ ಎಸ್ಬಿಐ ಅನ್ನದಾತ ದಿವಸ ರೈತ ಕಾರ್ಯಾಗಾರ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಇಂಡಿ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕರಾದ ಬಿಜಿ ರಾಮಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ, ಅನ್ನದಾತರು ದೇವರ ಸಮಾನ, ಕೃಷಿ ಇದ್ದಲ್ಲಿ ದುರ್ಭಿಕ್ಷ ಇರಲಾರದು ಅಂತ ಸಂಸ್ಕೃತಿಯ ಮಾತೊಂದು ಹೇಳ್ತದೆ. ಬ್ಯಾಂಕ್ ಖಾತೆಯಲ್ಲಿ ಅದೆಷ್ಟು ಹಣವಿದ್ದರೇನು ಫಲ, ಹೊಟ್ಟೆಗೆ ಅನ್ನವನ್ನ ತಿನ್ನದೆ ನೋಟನ್ನ ನಾಣ್ಯವನ್ನ ತಿನ್ನಲು ಸಾಧ್ಯವೇ? ಯಾರೇ ಇರಲಿ ಹಸಿದಾಗ ತಿನ್ನೋದು ಅನ್ನ, ಆ ಅನ್ನವನ್ನ ನೀಡುವ ಶಕ್ತಿ ರೈತರಿಗಿದೆ, ಹೊರತು ಇನ್ಯಾರಿಗೂ ಇಲ್ಲ ಎಂದರೆ ತಪ್ಪಾಗಲಾರದು ಅಂದರು. ಅದೇ ರೀತಿ ನಮ್ಮ ಬ್ಯಾಂಕಿಂದ ಅನೇಕ ರೀತಿಯ ಸಾಲ ಸೌಲಭ್ಯ ಪಡೆದು ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಬ್ಯಾಂಕ್ ವಲಯಾಧಿಕಾರಿ ರವಿ ಕನಮುಡಿ ಹಾಗೂ ಪರಶುರಾಮ ತೆನ್ನಹಳ್ಳಿ ಅವರು ಕೂಡ ಮಾತನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಆನಂದ ಹೂಗಾರ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಬಾಬು ಸಾಹುಕಾರ ಮೇತ್ರಿ, ತಮಣ್ಣ ಪೂಜಾರಿ, ಮಳಸಿದ್ದಪ್ಪ ಖಸ್ಕಿ, ಯಶವಂತ ರೂಗಿ, ತಮ್ಮರಾಯ ಹೊಸಮನಿ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಸಚಿನ ಇಂಡಿ, NKS TV4 ವಿಜಯಪುರ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಏನೇ ಮಾಡಿದ್ರು ಕೂಡ ನಮ್ಗೆ ಊಟ ಮುಖ್ಯ. ಯಾವುದೇ ಮನುಷ್ಯ ಹುಟ್ಟಿರದೆ ಊಟಕ್ಕೋಸ್ಕರ. ಊಟ ಇಲ್ಲ ಅಂದ್ರೆ ಮನುಷ್ಯ ಇಲ್ಲ. ಎಲ್ಲಾ ಪ್ರಾಣಿಗಳಿಗೂ ಊಟ ಬೇಕು. ಆದ್ರೆ ಊಟ ಕೊಡ್ತಕ್ಕಂಥವ್ರು ರೈತ ಮಾತ್ರ, ಬೇರೆಯವರು ಯಾರು ಕೊಡಕ್ ಸಾಧ್ಯ ಇಲ್ಲ. ನಾವೇನೋ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬರ್ಬೋದು ಅಕ್ಕಿನ, ಆದ್ರೆ ಅದನ್ನ ಬೆಳೀತಕ್ಕಂಥವ್ರು ರೈತರು. ಈಗ ನಾನು ಒಬ್ಬ ರೈತ. ಈಗ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಎಷ್ಟು ಭತ್ತ ಎಲ್ಲ ಬೆಳೀತಿದ್ವಿ ನಮ್ ಕಡೆ. ಆದ್ರೆ ಈಗ ನಾವೇ ಭತ್ತ ಬೆಳೆಯೋದು ಯಾವ್ದೋ ವರ್ಷ ಆಗ್ಬೇಕು ಆಗೋಗುತ್ತೆ. ಯಾಕೆ ಅಂತಂದ್ರೆ ನನ್ನ ರೈತನೇ ಹೇಳ್ತಾನೆ, ಸರ್ ಸ್ವಾಮಿ ಕೂಲಿಯವರು ಆಗೋದಿಲ್ಲ ಅಂತ. ಆದ್ರೆ ನಾನು ಬ್ಯಾಂಕಲ್ಲಿ ಎಷ್ಟೊಂದು ಜನ ಬೈಕ್ ಕಳಿಸ್ತೀನಿ, ನೀವು ಕಷ್ಟಪಟ್ಟು ದುಡಿದ್ರೆ ಇವತ್ತು ಖಂಡಿತ ಎಲ್ಲಾ ಕಡೆಯಲ್ಲೂ ನಿಮಗೆ ದುಡ್ಡಿದೆ. ಆದ್ರೆ ದುಡಿಯೋರು ಕಮ್ಮಿ ಆಗಿದ್ದಾರೆ. ಹಾಗಾಗಿ ನೀವು ನಿಮ್ಮ ಊರುಗಳಲ್ಲಿ ಶ್ರಮ ಪಟ್ಟು ದುಡಿದ್ರೆ ನಿಮಗೆ ಎಲ್ಲಾ ರೀತಿಯಾದಂತಹ ದುಡ್ಡು ನಿಮ್ಮ ಊರಲ್ಲೇ ಸಿಗುತ್ತೆ. ಯಾವ ಪಟ್ಟಣಗಳಿಗೆ ಹೋಗ್ಬೇಕಾದಂತ ಇಲ್ಲ. ಪಟ್ಟಕ್ಕೆ ಹೋಗಿ ಕೆಟ್ಟರು ಅನ್ನೋದು ಹಳೆ ಗಾದೆ ಮಾತೇ ಇದೆ. ಎಲ್ಲರೂ ಆ ತರ ಆಗೋಕ್ ಸಾಧ್ಯ ಇಲ್ಲ. ಸೊ ಆ ತರ ಆಗೋದ್ರಿಂದ ನಿಮಗೆ ಈ ತರದ ಪರಿಸ್ಥಿತಿಗಳು ಇರುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಊರಲ್ಲಿ ನೀವು ಶ್ರಮ ಪಟ್ಟು ದುಡಿರಿ. ನಿಮಗೆ ಏನು ಅನುಕೂಲವಿರಬೇಕು, ಒಂದು ಸವಲತ್ತು ಬೇಕು, ಸಹಾಯ ಬೇಕು, ಒಂದು ಫೈನಾನ್ಷಿಯಲ್ ಅಂದ್ರೆ ಹಣಕಾಸಿನ ಸಹಾಯ ಏನ್ ಬೇಕು, ಆ ಸಹಾಯವನ್ನ ನಮ್ಮ ಬ್ಯಾಂಕಿನ ಕಡೆಯಿಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಮೊದಲನೇದಾಗಿ ಅನ್ನದಾತರಿಗೆ, ರೈತರಿಗೆ ಒಂದು ಸುಲಭವಾದಂತಹ ಸಾಲ ಅಂತಂದ್ರೆ ನಿಮ್ಗೆ ಬೆಳೆ ಸಾಲ. ಬೆಳೆ ಸಾಲವನ್ನ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ಕೊಡ್ತಾ ಇದ್ದೀವಿ. ನೀವು ನಮ್ಮ ಬ್ಯಾಂಕ್ ಅಲ್ಲಿ ಯಾರು ಬಂದ್ರು ಇದುವರ ತನಕನೂ ಇಲ್ಲ ಅಂದಿಲ್ಲ. ಓಕೆ, ಈಗ ಒಂದು ಒಪ್ಕೊಳ್ತೀನಿ ಆನೆಸ್ಟ್ ಆಗಿ, ಈಗ ಒಂದು 3-4 ತಿಂಗಳಿಂದ ನಾವು ಸ್ವಲ್ಪ ಬೆಳೆ ಸಾಲ ಕೊಡೋದು ಸ್ವಲ್ಪ ಕಷ್ಟ ಆಗಿದೆ. ಆ ಕಷ್ಟ ಆಗಿದೆ ಅಂದ್ರೆ ನಾವೇ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಬ್ಯಾಂಕಿನ ಒಂದು ಒತ್ತಡದಿಂದ ಏನೋ ಒಂದು ಆಡಿಟ್ ನಡೀತಾದಲ್ಲಿ ನಮ್ಮ ಆಡಿಟಿನ ಕಡೆಯಿಂದ ಹತ್ರ 20 ಕೋಟಿ ರೂಪಾಯಿ ಸಾಲವನ್ನ ನಾವು ಬೆಳೆ ಸಾಲದ ರೂಪದಲ್ಲಿ ಜನಗಳಿಗೆ ನೀಡಿದ್ದೀವಿ. 20 ಕೋಟಿ ರೂಪಾಯಿ. ಇದು ನಮ್ಮ ಇಡೀ ಇಂಡಿ ತಾಲೂಕಲ್ಲಿ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೀವಿ. ಇರ್ಬೋದು, ನೀವು ನಡೆಸ್ಕೊಡ್ಬೋದು, ನಿಮ್ಮೂರಲ್ಲಿ ಯಾರಿಗೋ ತೊಂದರೆ ಆಗಿರ್ಬೋದು. ಬಟ್ ಹಾಗಂತ ಯಾರಿಗೂ ಇಲ್ಲ ಅಂತಿಲ್ಲ, ಎಲ್ರಿಗೂ ಕೊಟ್ಟಿದ್ದೀವಿ. ಪರಶುರಾಮಕ್ಕೆ ಹೇಳಿದಾಗೆ ನಮ್ಮ ಬ್ಯಾಂಕ್ ನಲ್ಲಿ ಯಾರು ಕೂಡ 1 ರೂಪಾಯಿ ಕೂಡ ನೀವು ಯಾರಿಗೂ ಲಂಚ ಅನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೊಂದು ಚಾನು ಕೊಡಿಸ್ಬೇಡಿ. ನಿಮ್ ಮನೆಗೆ ಬಂದಾಗಬೇಕಾದ್ರೆ ಒಂದು ಎಣ್ಣೀರಿದ್ರೆ ಕುಡಿತೀವಿ, ಅಥವಾ ನಿಮ್ ಮನೆಗೆ ಬಂದಾಗ ಒಂದು ದೊಡ್ಡ ಹಾಲು ಕುಡಿತೀವಿ, ಇಲ್ಲ ಅನ್ನಲ್ಲ. ಆದ್ರೆ ನೀವು ಇವ್ರ ಕೆಲಸ ಮಾಡ್ಕೊಡೋಕ್ಕೋಸ್ಕರ ಅಂತ ಕೊಡಿಸ್ಬೇಡಿ. ಅಲ್ಲ, ಅವಶ್ಯಕತೆ ಯಾರಿಗೂ ಇಲ್ಲ. ನಮ್ ಬ್ಯಾಂಕ್ ನಮ್ಗೆ ಸಂಬಳ ಕೊಡುತ್ತೆ, ನಮ್ಗೆ ಅಷ್ಟು ಸಾಕು. ಅದರಿಂದ ಅಷ್ಟು ತೃಪ್ತಿ ಇಲ್ಲಿ ನಮ್ಗೆ. ಹಾಗಾಗಿ ನೀವು ಯಾರಿಗೂ ಕೊಡಬೇಕಾಗಿಲ್ಲ. ಮತ್ತೆ ಯಾರೇ ನಿಮ್ಮನ್ನ ಸಾಲ ಕೊಡಿಸ್ತೀವಿ ಅದಕ್ಕೋಸ್ಕರ ಬನ್ನಿ, ಅಥವಾ ಅವ್ರು ಹೇಳ್ಬೋದು ಫೀಲ್ಡ್ ಆಫೀಸರ್ ಕೊಡ್ಬೇಕು, ಮ್ಯಾನೇಜರ್ ಕೊಡ್ಬೇಕು ಅಂತ ಏನಾರ ಅಂದ್ರೆ ಖಂಡಿತ ಯಾರಿಗೂ 1 ರೂಪಾಯಿ ಕೊಡ್ಬೇಡಿ. ನಿಮ್ಮಲ್ಲಿ ಏನಾರ ಇದ್ರೆ ನೀವು ಫೀಲ್ಡ್ ಆಫೀಸರ್ಗೂ ಕಾಣಬೇಡಿ, ಡೈರೆಕ್ಟ್ ನನ್ನ ಬಂದ್ ಕಾಣಿ.